ಶಿವಗಂಗೆ ಮಿಸ್ಟರಿ ಕೇಸಾದ ಶಿವಗಂಗೆ ಅದ್ವೈತ್ ಮಿಸ್ಸಿಂಗ್ ಕೇಸ್. 6 ದಿನಗಳಿಂದ ನಿರಂತರವಾಗಿ ಹುಡುಕಿದ್ರೂ ಸಿಕ್ಕಿಲ್ಲ ಒಂದು ಸುಳಿವು. ಶಾಂತಲಾ ಡ್ರಾಪ್ನಲ್ಲಿ ಡ್ರೋನ್ ಕಣ್ಣಿಗೆ ಕಾಣಿಸಿದ ದೃಶ್ಯ ಅದ್ವೈತ್ ಅವರದ್ದ. ಶಿವಗಂಗೆ ಬೆಟ್ಟದಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿರುವ ಟೆಕ್ಕಿ ಅದ್ವೈತ್ ಉಪಾಧ್ಯಾಯ ಪ್ರಕರಣ ದಿನದಿಂದ ದಿನಕ್ಕೆ ಮತ್ತಷ್ಟು ಕುತೂಹಲ ಮೂಡಿಸುತ್ತಿದೆ. ಟ್ರಕ್ಕಿಂಗ್ ಎಂದು ಶಿವಗಂಗೆ ಬೆಟ್ಟ ಏರಿದ್ದ 31 ವರ್ಷದ ಅದ್ವೈತ್ಗಾಗಿ ಕಳೆದ 6 ದಿನಗಳಿಂದ ನಿರಂತರ ಹುಡುಕಾಟ ನಡೆಯುತ್ತಿದೆ. NDRF, SDRF, ಅರಣ್ಯ ಇಲಾಖೆ, ಪೊಲೀಸರು ಸೇರಿದಂತೆ ಹಲವು ತಂಡಗಳು ಬೆಟ್ಟದ ಕಡಿದಾದ ಪ್ರದೇಶ, ಕಾಡು, ಬಂಡೆ ಮತ್ತು ಅಪಾಯಕಾರಿ ಡ್ರಾಪ್ಗಳಲ್ಲೂ ಶೋಧ ನಡೆಸಿದೆ. ಆದರೆ ಇಷ್ಟೊಂದು ದೊಡ್ಡ ಕಾರ್ಯಾಚರಣೆ ನಡೆದರೂ ಅದ್ವೈತ್ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ ಸಿಕ್ಕಿಲ್ಲ. ಇದೀಗ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಶಾಂತಲಾ ಡ್ರಾಪ್ ಬಳಿ ಡ್ರೋನ್ನಲ್ಲಿ ದೇಹದಂಥದ್ದೊಂದು ವಸ್ತು ಕಾಣಿಸಿಕೊಂಡಿದೆ ಎಂಬ ವರದಿ ಪ್ರಕರಣದ ಕುತೂಹಲವನ್ನ ಹೆಚ್ಚಿಸಿದೆ. ಆದರೆ ಅದು ಅದ್ವೈತ್ ಅವರದ್ದೇ ಎಂಬುದು ಇನ್ನೂ ದೃಢಪಟ್ಟಿಲ್ಲ. ಬೆಂಗಳೂರಿನ ಸೈಬರ್ ಸೆಕ್ಯುರಿಟಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದ 31 ವರ್ಷದ ಅದ್ವೈತ್ ಉಪಾಧ್ಯಾಯ ಶಿವಗಂಗೆ ಬೆಟ್ಟಕ್ಕೆ ಒಬ್ಬರೇ ಟ್ರಕ್ಕಿಂಗ್ಗೆ ಹೋಗುವುದಾಗಿ ಹೇಳಿ ಮನೆಯಿಂದ ಹೊರಟಿದ್ರು. ಬೆಟ್ಟಕ್ಕೆ ತೆರಳಿದ ಬಳಿಕ ಕೆಲ ಸಮಯದವರೆಗೆ ಸಂಪರ್ಕದಲ್ಲಿದ್ದ ಅದ್ವೈತ್ ನಂತರ ಏಕಾಏಕಿ ನಾಪತ್ತೆಯಾಗಿದ್ರು. ಅವರು ಕೊನೆಯದಾಗಿ ಯಾವ ಸ್ಥಳದಲ್ಲಿದ್ರು, ಯಾವ ದಾರಿಯಲ್ಲಿ ಸಾಗಿದ್ರು, ನಂತರ ಎಲ್ಲಿಗೆ ಹೋದರು ಎಂಬುದೇ ಪೊಲೀಸರ ಮುಂದಿರುವ ದೊಡ್ಡ ಪ್ರಶ್ನೆ. ಅವರ ಬೈಕ್ ಸೇರಿದಂತೆ ಕೆಲವು ವಸ್ತುಗಳು ಪತ್ತೆಯಾಗಿವೆ, ಆದರೆ ಅದ್ವೈತ್ ಮಾತ್ರ ಪತ್ತೆಯಾಗಿಲ್ಲ. ಶಿವಗಂಗೆ ಬೆಟ್ಟದ ಅತ್ಯಂತ ಅಪಾಯಕಾರಿ ಪ್ರದೇಶಗಳಲ್ಲಿ ಶಾಂತಲಾ ಡ್ರಾಪ್ ಕೂಡ ಒಂದು. ಅದ್ವೈತ್ಗಾಗಿ ನಡೆದ ಶೋಧದಲ್ಲಿ ಇದೇ ಪ್ರದೇಶದ ಸುತ್ತಮುತ್ತ ಡ್ರೋನ್ಗಳ ಮೂಲಕವೂ ಪರಿಶೀಲನೆ ನಡೆಸಲಾಗಿದೆ. ಇದೇ ವೇಳೆ ಶಾಂತಲಾ ಡ್ರಾಪ್ ಸಮೀಪ ಡ್ರೋನ್ಗೆ ದೇಹದಂತೊಂದು ವಸ್ತು ಕಾಣಿಸಿಕೊಂಡಿದೆ ಎಂಬ ವರದಿ ಹೊರಬಂದಿದೆ. ಆದರೆ ಅದು ಅದ್ವೈತ್ ಅವರದ್ದೇ ಎಂಬುದನ್ನ ಅಧಿಕಾರಿಗಳು ಇನ್ನೂ ಖಚಿತಪಡಿಸಿಲ್ಲ. ಶಿವಗಂಗೆ ಬೆಟ್ಟದ ಕಡಿದಾದ ಬಂಡೆ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಶೋಧ ನಡೆಸುವುದು ಸುಲಭವಲ್ಲ. ಹೀಗಾಗಿ ಪರಿಣಿತ ರೋಪ್ ರೆಸ್ಕ್ಯೂ ತಂಡದ ನೆರವು ಪಡೆಯಲಾಗಿದೆ. ಕೋತಿರಾಜ್ ಮತ್ತು ಅವರ ತಂಡ ಕಳೆದ 2 ದಿನಗಳಿಂದ ಅಪಾಯಕಾರಿ ಪ್ರದೇಶಗಳಿಗೆ ರೋಪ್ ಮೂಲಕ ಇಳಿದು ಶೋಧ ನಡೆಸಿದೆ. ಪೊದೆಗಳು, ಬಂಡೆ ಪ್ರದೇಶಗಳು, ಕಣಿವೆಗಳು ಮತ್ತು ಶಾಂತಲಾ ಡ್ರಾಪ್ ಸುತ್ತಮುತ್ತಲೂ ಪರಿಶೀಲನೆ ನಡೆಸಲಾಗಿದೆ. ಆದರೆ ಅದ್ವೈತ್ನ ಸುಳಿವು ಮಾತ್ರ ಸಿಕ್ಕಿಲ್ಲ. ಅದ್ವೈತ್ಗಾಗಿ ಹುಡುಕಾಟ ನಡೆಸಿದ ಕೋತಿರಾಜ್ ಭಾವನಾತ್ಮಕವಾಗಿ ಮನವಿ ಮಾಡಿದ್ದಾರೆ. ಆಟ ಆಡಿಸಬೇಡಿ ಅದ್ವೈತ್, ಎಲ್ಲಿದ್ದರೂ ಬಂದು ಬಿಡಿ, ಎಲ್ಲರೂ ಕಷ್ಟಪಟ್ಟು ಹುಡುಕ್ತಿದ್ದೇವೆ ಎಂಬ ಸಂದೇಶ ನೀಡಿದ್ದಾರೆ. ಬೆಟ್ಟದಲ್ಲಿ ಹಲವು ಬ್ಯಾಗ್ಗಳು, ಚಪ್ಪಲಿಗಳು ಸೇರಿದಂತೆ ಕೆಲವು ವಸ್ತುಗಳು ಪತ್ತೆಯಾಗಿದ್ರೂ ಅವು ಅದ್ವೈತ್ ಅವರದ್ದಲ್ಲ ಎಂದು ತಿಳಿದು ಬಂದಿದೆ. ಒಂದೆಡೆ ಬೆಟ್ಟದಲ್ಲಿ ರಕ್ಷಣಾ ತಂಡಗಳು ಹುಡುಕಾಟ ನಡೆಸುತ್ತಿದ್ರೆ, ಮತ್ತೊಂದೆಡೆ ಪೊಲೀಸರು ತಾಂತ್ರಿಕ ಸಾಕ್ಷ್ಯಗಳನ್ನು ಪರಿಶೀಲಿಸುತ್ತಿದ್ದಾರೆ. ಅದ್ವೈತ್ ಅವರ ಮೊಬೈಲ್, ಕೊನೆಯ ಸಂಪರ್ಕ, ಕರೆ ವಿವರಗಳು, ಡಿಜಿಟಲ್ ಚಟುವಟಿಕೆ ಸೇರಿದಂತೆ ಹಲವು ಅಂಶಗಳ ಪರಿಶೀಲನೆ ನಡೆಯುತ್ತಿದೆ. ಇನ್ನು ಕೆಲವು ವರದಿಗಳ ಪ್ರಕಾರ ಅದ್ವೈತ್ ಅವರ ಆನ್ಲೈನ್ ಸರ್ಚ್ ಹಿಸ್ಟರಿಯಲ್ಲಿದ್ದ ಕೆಲವು ವಿಚಾರಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಇದರಿಂದ ಅಪಘಾತದ ಜೊತೆಗೆ ಆತ್ಮಹತ್ಯೆಯ ಸಾಧ್ಯತೆಯನ್ನು ತನಿಖೆಯ ಒಂದು ಕೋನವಾಗಿ ಪರಿಗಣಿಸಲಾಗುತ್ತಿದೆ. ಆದರೆ ಈ ಬಗ್ಗೆ ಅಂತಿಮ ನಿರ್ಣಯಕ್ಕೆ ಪೊಲೀಸರು ಇನ್ನೂ ಬಂದಿಲ್ಲ. ಅದ್ವೈತ್ಗಾಗಿ ನಡೆಯುತ್ತಿರುವ ಶೋಧ ಸಾಮಾನ್ಯ ಕಾರ್ಯಾಚರಣೆಯಲ್ಲ. NDRF, SDRF, ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಸುಮಾರು 100 ಸಿಬ್ಬಂದಿ ಬೆಟ್ಟದ ವಿವಿಧ ಭಾಗಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ.
ಕಡಿದಾದ ಬಂಡೆಗಳು, ಪೊದೆಗಳು ಮತ್ತು ಕಣಿವೆಗಳ ಕಾರಣ ಶೋಧ ಕಾರ್ಯಾಚರಣೆಯು ಸವಾಲಾಗಿ ಪರಿಣಮಿಸಿದೆ. HD ಡ್ರೋನ್ಗಳ ನೆರವಿನಿಂದ ಮೇಲಿನಿಂದಲೂ ಪ್ರದೇಶವನ್ನು ಸ್ಕ್ಯಾನ್ ಮಾಡಲಾಗ್ತಿದೆ. ಆದರೂ 6 ದಿನಗಳು ಕಳೆದರೂ ಅದ್ವೈತ್ ಎಲ್ಲಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಒಬ್ಬ ಮಗ ಕಾಣೆಯಾಗಿದ್ದಾನೆ. ಆತ ಎಲ್ಲಿದ್ದಾನೆ ಎಂಬುದು ಗೊತ್ತಿಲ್ಲ. ಜೀವಂತವಾಗಿದ್ದಾನೋ ಅಪಾಯದಲ್ಲಿದ್ದಾನೋ ಎಂಬ ಆತಂಕ ಕುಟುಂಬವನ್ನ ಕಾಡ್ತಿದೆ. ಒಂದೆಡೆ ಪೊಲೀಸರ ತನಿಖೆ, ಮತ್ತೊಂದೆಡೆ ಬೆಟ್ಟದಲ್ಲಿ ರಕ್ಷಣಾ ಕಾರ್ಯಾಚರಣೆ, ಇನ್ನೊಂದೆಡೆ ಡ್ರೋನ್ನಲ್ಲಿ ಕಂಡು ಬಂದಿದ್ದೇ ಎನ್ನಲಾದ ದೇಹದಂತಹ ವಸ್ತುವಿನ ಬಗ್ಗೆ ಕುತೂಹಲ. ಪ್ರತಿ ಸುಳಿವಿನ ಹಿಂದೆಯೂ ಹೊಸ ಪ್ರಶ್ನೆಗಳು ಹುಟ್ಟುತ್ತಿವೆ. ಶಿವಗಂಗೆ ಬೆಟ್ಟ, ಒಬ್ಬ ಟೆಕ್ಕಿಯ ನಾಪತ್ತೆ, 6 ದಿನಗಳ ಹುಡುಕಾಟ, ಶಾಂತಲಾ ಡ್ರಾಪ್, ಡ್ರೋನ್ನಲ್ಲಿ ಕಂಡು ಬಂದಿದೆ ಎನ್ನಲಾದ ದೇಹದಂತ ವಸ್ತು, ಕೋತಿರಾಜ್ ತಂಡದ ರೋಪ್ ರೆಸ್ಕ್ಯೂ. ಆದರೂ ಅದ್ವೈತ್ ಮಾತ್ರ ನಾಪತ್ತೆ. ಅದ್ವೈತ್ ಬೆಟ್ಟದಲ್ಲೇ ಇದ್ದಾರಾ ಅಥವಾ ಬೆಟ್ಟದಿಂದ ಬೇರೆಡೆಗೆ ತೆರಳಿದ್ದಾರಾ? ಡ್ರೋನ್ನಲ್ಲಿ ಕಾಣಿಸಿಕೊಂಡಿದ್ದು ಯಾರ ದೇಹ? ಅದ್ವೈತ್ ಅವರ ಡಿಜಿಟಲ್ ಚಟುವಟಿಕೆ ಈ ಪ್ರಕರಣಕ್ಕೆ ಯಾವ ದಿಕ್ಕು ತೋರಿಸಲಿದೆ? ಸದ್ಯ ಈ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸರ ತನಿಖೆಯೇ ಉತ್ತರ ನೀಡಬೇಕಿದೆ. ಅದ್ವೈತ್ ಸುರಕ್ಷಿತವಾಗಿ ಪತ್ತೆಯಾಗಲಿ ಎಂಬುದು ಕುಟುಂಬಸ್ಥರು ಹಾಗೂ ಸಾರ್ವಜನಿಕರ ಆಶಯ. ಮಂಜುನಾಥ್ HR, ಕ್ರೈಮ್ ಡೆಸ್ಕ್, ಪ್ರಗತಿ TV, ತುಮಕೂರು.